ಹುಬ್ಬಳ್ಳಿಯ ಮಹಾನಗರ ಪಾಲಿಕೆ ಸರ್ಕಾರಿ ನೌಕರ. ಸದ್ಯ ಮಹಾನಗರ ಪಾಲಿಕೆ ಝೋನಲ್ 7ರಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಎಸ್ಡಿಎ ಅಧಿಕಾರಿ ಮಾಡಿರುವ ಕೆಲಸಕ್ಕೆ ಸಾಕ್ಷಿ ಸಮೇತ ದಾಖಲೆಗಳನ್ನು ತೆಗೆದುಕೊಂಡು ಮಹಾನಗರ ಪಾಲಿಕೆ ಕಮಿಷನರ್ ರುದ್ರೇಶ್ ಗಾಳಿಯವರಿಗೆ ಕೊಟ್ರೆ ಗಾಳಿಯವರು ಗಾಳಿಯಲ್ಲಿ ಗುಂಡು ಹೊಡೆದ ಹಾಗೆ ಉತ್ತರ ನೀಡಿ ಕಳಿಸ್ತಾರೆ. ಹಾಗೂ ಝೋನಲ್ 7ರ ತುಕ್ಕಲು ಅಧಿಕಾರಿ ಕೆಲಸಕ್ಕೆ ಅನ್ಫಿಟ್ ಆಗಿರುವ ಆನಂದ್ ಕೆಸರಗೋಪ ಅವರ ಗಮನಕ್ಕೆ ತಂದರೆ ಇವರಿಗೆ ವಿಷಯವೇ ಗೊತ್ತಿಲ್ಲ ಅಂತಾರೆ. ಇವರೆಲ್ಲ ಸೇರಿ ಈ ನಿಂಗಪ್ಪ ಇಂಗಳಗಿ ಮಾಡುತ್ತಿರುವ ಕೆಲಸಕ್ಕೆ ಬೆಂಬಲವಾ ಎನ್ನುವ ಪ್ರಶ್ನೆ ಮೂಡುತ್ತಿದೆ. ಆನಂದ್ ಬೆಳಗಲ್, ಕರಾಳ ಸತ್ಯ ನ್ಯೂಸ್, ಹುಬ್ಬಳ್ಳಿ. ಇವತ್ತ ದೊಡ್ಡ ದೊಡ್ಡ ರಾಜಕಾರಣಿಗಳು, ಸರ್ಕಾರಿ ಅಧಿಕಾರಿಗಳು ಎಲ್ಲರೂ ಈ ವಿಶೇಷ ಹೋರಾಟವನ್ನ ನೋಡಲೇಬೇಕಾದಂಥ ಹೋರಾಟ ಇದು. ಹೆಂಗ ಸರ್ಕಾರಿ ಅಧಿಕಾರಿದೊಳಗಿದ್ದ ಯಾವ ಥರ ಆಸ್ತಿನ ಲಪ್ಟಾಯಿಸ್ತಾರೆ ಅಂತಂದೇಳಿ ಇದು ಎಲ್ಲರೂ ತಿಳ್ಕೊಳ್ಬೇಕಾಗಿರೋದು ಈ ಒಂದು ಹೋರಾಟ. ಏನಂತಂದ್ರೆ 1977ನೇ ಇಸ್ವಿಯೊಳಗೆ ಸ್ಲಮ್ ಬೋರ್ಡಿಗೆ ಹಸ್ತಾಂತರ ಆದಂಥ ಒಂದು ಸರ್ಕಾರಿ ಜಾಗವನ್ನು, ಅದು ಕೆಲವೊಂದು ನಿಯಮಗಳಿದ್ದಂಥ ಜಾಗ. ಅದೇನಂತಂದ್ರೆ ಹಿಂದಕ್ಕೆ ಏನು HDMC ಆಯುಕ್ತರಿದ್ದಾಗ ಒಂದು ಆದೇಶ ಬರ್ತಿತ್ತು. ಅದೇನಂತಂದ್ರೆ ಬಾಡಿಗೆದಾರರ ಸಂಘ ಅವರ ಆ ಅರ್ಜಿಯ ಆಧಾರದ ಮೇಲೆ ಕೆಲವೊಂದು ಸರ್ಕಾರದ ನಿಯಮಗಳನ್ನು ಹಾಕಿ ಅದನ್ನು ತಾತ್ಕಾಲಿಕವಾಗಿ ಒಂದು ಪರಬಾರಿ ಮಾಡಬಾರ್ದು, ವಾಸಿಸುವ ಉದ್ದೇಶ ಮೊದಲೇ ಇರೋದಿಲ್ಲ ಅಂತ ಬಾಡಿಗೆದಾರರ ಸದಸ್ಯರಿಗೆ 21 ಮಂದಿಗೆ, ಕೇವಲ 21 ಮಂದಿಗೆ ಅದನ್ನು ಕೊಟ್ಟಿರ್ತಾರೆ. ಇದನ್ನು ಎಲ್ಲ ಒಂದು ಸರ್ಕಾರಿ ನಿಯಮಗಳನ್ನು ಗಾಳಿಗೆ ತೂರಿ ಇಲ್ಲಿ ನಿಂಗಪ್ಪ ಇಂಗಳಿಗೆ ಅಂತೇಳಿ ಎಲ್ಲ ಸರ್ಕಾರಿ ಏನ ನಿಯಮ ಇದ್ದು ಎಲ್ಲ ಗಾಳಿಗೆ ತೂರಿ ಕಾನೂನು ಉಲ್ಲಂಘನೆ ಮಾಡಿ ಸಬ್ ರಿಜಿಸ್ಟರ್ ನೊಂದು ಮಾಡ್ತಾರೆ. ಇಲ್ಲಿ ಕೆಲವೊಂದು ದಾಖಲಾತಿಗಳನ್ನು ನಾವು ಕಲೆ ಹಾಕಿದಾಗ ಅದು ಹೊರಗೆ ಬೀಳ್ತೈತಿ. ಏನಂತಂದ್ರೆ ಇಲ್ಲೇ ಮೊದಲೇ ಏನು ಸರ್ವೆ ನಂಬರ್ 93/A ಅಲ್ಲಿ ಯಾವುದೇ ಒಂದು ಕಟ್ಟಡಕ್ಕೆ ಪರ್ಮಿಷನ್ ಕೊಟ್ಟಿರೋದಿಲ್ಲ. ಈ ಮನುಷ್ಯ ಇವನ ವೇತನ ಎಷ್ಟು, ಇವನ ದುಡಿಮೆ ಎಷ್ಟು, ಇವನ ಉಪಜೀವನಕ್ಕೆ ಎಷ್ಟು ಖರ್ಚು ಮಾಡ್ತಾನೆ, ಅದು ಕೋಟಿ ಬೆಳೆ ಬಾಳುವಂಥ 2 ಮಹಡಿ ಮನೆಯನ್ನು ಕಟ್ಟಿದ್ದ. ಇಲ್ಲಿ ಸರ್ಕಾರದ ವೇತನ ತಗೊಂಡು ಮತ್ತೆ ಗಿಂಬಳಕ್ಕೂ ಕೈ ಚಾಚೋದಲ್ದ ಆಸ್ತಿನೂ ಲಪ್ಟಾಯಿಸ್ತಾರಂತಂದ್ರೆ ಈ ಸರ್ಕಾರಿ ಅಧಿಕಾರಿಗಳು ಒಂದ ಭಿಕ್ಷಕರು ಬೇಕು, ಭಿಕ್ಷಕರಿಗಿಂತ ಕಡಿಯವರು. ಇಂಥ ಅಧಿಕಾರಿಗಳನ್ನ ಇಂಥ ಅಧಿಕಾರಿಯ ವಜಾ ಮಾಡ್ಬೇಕಂತೇಳಿ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ವಿಶ್ವನಾಥ್ ಬುದ್ಧರವರು ಅವ್ರ ಗಮನಕ್ಕೆ ಬಂದಾಗ HDMC ಝೋನ್ ನಂಬರ್ 7ಕ್ಕಾಗಿರ್ಬೋದು, ಆಮೇಲೆ HDMC ಹುಬ್ಬಳ್ಳಿಗೆ ಮಿನಿ ವಿಧಾನಸೌಧಕ್ಕೂ ಕೊಟ್ಟಿದ್ದದ. ಅದನ್ನು ಯಾವುದನ್ನು ಸಹ ಪರಿಗಣನೆಗೆ ತಗೊಳ್ಳಾರ್ದ ಇವರು ತನ್ನ ಒಂದು ನೌಕರ ಆಗಿದ್ದಕ್ಕೆ, ಈ ಸರ್ಕಾರಿ ನೌಕರಾಗಿ HDMC ಅಲ್ಲಿ ಕೆಲಸ ಮಾಡುವಂಥ ಸರ್ಕಾರಿ ನೌಕರ ಆಗಿದ್ದಕ್ಕೆ ಅವ್ನ ಸಂರಕ್ಷಣೆ ಮಾಡೋದಕ್ಕೋಸ್ಕರ ಅದನ್ನು ಮುಚ್ಚಿಟ್ಟಿದ್ದಾರೆ.